ಯಾಕೆಂದರೆ ಎಲ್ಲರೂ ಎಲ್ಲೇ ಹೋಗಲಿ ಜಿಲ್ಲೆಗೆ ಹೋದ್ರೂ ಕೂಡ ಸಿನಿಮಾ ಚೆನ್ನಾಗಿದೆ ಅಂತಲೇ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಎಷ್ಟೇ ಟಿ ವಿಲಿ ಹಾಕ್ಬೋದು, ನ್ಯೂಸ್ ಪೇಪರ್ಲಿ ಹಾಕ್ಬೋದು, FM ಅಲ್ಲಿ ಹಾಕ್ಬೋದು, ಆದರೆ ಮೌತ್ ಪಬ್ಲಿಸಿಟಿ ಮುಂದೆ ಬೇರೆ ಯಾವುದೂ ಇಲ್ಲ. ನನ್ನದೊಂದು ರಿಕ್ವೆಸ್ಟು ಈ ತಂಡದ ಪರವಾಗಿ, ನೀವು ಎಲ್ಲೆಲ್ಲಿ ನಿಮ್ಮ ಫ್ರೆಂಡ್ಸು ಯಾರು ಸಿಗ್ತಾರೆ ಅವ್ರಿಗೆ, ಭೈರಪ್ಪ ಅವ್ರು ಎಲ್ಲಿ ಬಂದ್ರಾ ನೋಡಿದ್ದಾರೆ ಇವು ಭೈರಪ್ಪ, ಎಲ್ಲರೂ ಕೂಡ ನೀವು ಸ್ವಲ್ಪ ಹೇಳಬೇಕು, ನಮ್ಮ ಚಿತ್ರದ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು, ಸಿನಿಮಾ ಚೆನ್ನಾಗಿದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ಫಿಲ್ಮ್ ನೋಡೋ ಥರ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲರ ಪರವಾಗಿ ಸರ್ ಬೇಡ್ಕೊಳ್ತಾರೆ, ರಿಕ್ವೆಸ್ಟ್ ಮಾಡ್ತೀನಿ. ಇಂಪ್ರೂವ್ಮೆಂಟ್ ಮಾಡಲಿ ಅಂತ. ಚೆನ್ನಾಗಿದೆ ಫಿಲಮ್, ಸೂಪರ್ ಇದೆ. ಚೆನ್ನಾಯ್ತಾ? ಸೂಪರ್ ಇದೆ, ಎಂಜಾಯ್ ಮಾಡ್ರಿ. ಥ್ಯಾಂಕ್ ಯು. ಪಿಕ್ಚರ್ ಚೆನ್ನಾಗಿ ಬಂದಿದೆ ಅಲ್ವೇ? ಚೆನ್ನಾಗಿದೆ. ಎಲ್ಲ ಹೊರಗಡೆಯಿಂದ ಎಲ್ಲ ನೀವು ಒಬ್ರು ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಬಂದು ಫಿಲಿಮ್ ನೋಡಿ ಹಾರೈಸಿ ಇನ್ನೂ 4-6 ಫಿಲಿಮ್ ಮಾಡಿಕೆ ನಮ್ಗೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಕೊಡಿ. ಇದನ್ನ ಹೇಳಿದ್ರೆ ಅದು 100 ಜನಕ್ಕೆ ತಲುಪತ್ತೆ ಸಿನಿಮಾ ಚೆನ್ನಾಗಿದೆ ಅಂತ. ಯಾಕೆಂದರೆ ಮೌತ್ ಪಬ್ಲಿಸಿಟಿ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ 10 ಜನಕ್ಕೆ ಹೇಳಿದ್ರೆ ಒಂದು 1000 ಜನಕ್ಕೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲರೂ ಈ ಫಿಲ್ಮ್ ಗೆದ್ದಿದೆ, ಇನ್ನೊಂದು ಸ್ವಲ್ಪ ಗೆಲ್ಸ್ಬಿಡಿ ರಿಕ್ವೆಸ್ಟ್. 100 ಜನ ಬೆಳೀತದೆ ಅಂದ್ರೆ ಜನ ನೋಡಿ ಫಿಲಮ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಫಿಲಮ್ ನೋಡಿ ಎಂಜಾಯ್ ಮಾಡಿ. ಅರ್ಥ ಆದ್ಮೇಲೆ ಫಿಲಮ್ ಗೊತ್ತಾಗೋದು, ನೋಡ್ದಲ್ಲೇ ಮಾಡ್ದಲ್ಲೇ ಅರ್ಥ ಆಗಲ್ಲ, ಯಾವುದು ನೋಡಿದ್ಮೇಲೆ ಅರ್ಥ ಆಗೋದು. ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ವಿಲೇಜಸ್ದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ. ಬಟ್ ಅಂದರೆ ಫ್ಯಾಮಿಲಿ ನೋಡುವಂಥ ಫಿಲಮ್ ಅಂತ ಆಗಿದೆ ಇದು. ಸೊ ಎಲ್ಲರೂ ಜನ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮೈಸೂರಿಗರನ್ನ ನಾವು ಬೆಂಬಲಿಸ್ಬೇಕು. ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಫಿಲಮ್ ತುಂಬ ಸೂಪರ್ ಇದೆ, ಬಂದು ನೋಡಿದ ಮೇಲೆ ಅರ್ಥ ಆಗುತ್ತೆ ನಿಮಗೆ. ಅರ್ಥ ಆದಮೇಲೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ, ನಗ್ತೀರಾ, ಖುಷಿ ಆಗ್ತೀರಾ, ಅರ್ಥ ಮಾಡ್ಕೊಳ್ತೀರಾ, ಎಂಜಾಯ್ ಮಾಡ್ತೀರಾ. ಹಾಯ್, ಎಲ್ಲರಿಗೆ ನಮಸ್ತೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರ ಮನೆ ಫ್ಯಾಮ್ಲಿ ಎಲ್ಲ ಬಂದು ನೋಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಂಜಾಯ್ ಮಾಡಿ ಲೈಫ್. ಈಗ JP ಅವರು ಭಾಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಚಲನಚಿತ್ರ. ಎಲ್ಲ ನಮ್ಮ ಕನ್ನಡ ಅವ್ರದವರು ಹಿಂದೂಗಳು ಎಲ್ಲ ಪರಭಾಷೆ ಚಿತ್ರಕ್ಕೆ ಹೋಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಎಂಥ ಮೂವಿ ಇದು, ಎಂಥ ಫೈಟಿಂಗ್ಸ್ ಇದೆ, ಎಂಥ ಫ್ಯಾಮಿಲಿ ಕುತ್ಕೊಳ್ಳೋ ಎಂಟರ್ಟೈನ್ಮೆಂಟ್ ಇದೆ. ಮೂವಿ ಮತ್ತು ಸ್ಟೋರಿ ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟ ಆಗಿದೆ. ಮತ್ತು JP ಸರ್ ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು, ಫುಲ್ ಆ್ಯಕ್ಷನ್ ಹೀರೋ ಥರ, ತುಂಬ ಇಷ್ಟ ಆಗಿದೆ. जय श्री राम. इस मूवी में भागीरथ मूवी में बहुत अच्छी तरह से दर्शाया गया है कि अभी का जो सिचुएशन है पॉलिटिक्स और जिस तरह से लैंड माफिया वगैरह है उसके बारे में अच्छी तरह से पिक्चराइज किया है और बहुत अच्छी मूवी है, सभी को देखना चाहिए. ಮೂವಿ ತುಂಬ ಚೆನ್ನಾಗಿದೆ ಸರ್. ಯೂತ್ಗೆಲ್ಲ ಹೆಲ್ಪ್ ಆಗೋ ಥರ, ಈಗ ರಾಜಕೀಯದಲ್ಲಿ ಯಾವ್ಯಾವ ಥರ ಏನೇನು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಅಟೆಂಪ್ಟಲ್ಲೇ ಇವರು ತುಂಬ ಸಕ್ಸಸ್ ಆಗಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಫುಲ್ ಕಂಟೆಂಟ್ ಇದೆ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ನೋಡ್ಬೋದು. ಫಸ್ಟ್ ಮೂವಿನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು ನಮಗೂ. ಎಲ್ಲರೂ ಬಂದು ನೋಡ್ಬೋದು. ಭಗೀರಥ ಚಿತ್ರ ಇವತ್ತು ಯಶಸ್ವಿಯಾಗಿ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಆ ಚಿತ್ರದಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಇವತ್ತು ಎಂಟರ್ಟೈನ್ಮೆಂಟು ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಫೈಟಿಂಗ್ ಇದೆ, ಒಳ್ಳೆ ಸಾಂಗ್ಗಳು, ಒಳ್ಳೆ ಪ್ರಸಿದ್ಧ ಕಲಾವಿದರುಗಳು ಕೂಡ ಆಡಿದ್ದಾರೆ. ಮತ್ತು ಒಂದು ಪತ್ರಿಕೋದ್ಯಮ ಇವತ್ತು ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಸತ್ಯಾಂಶವನ್ನು ಇವತ್ತು ಒಬ್ಬ ಹೆಣ್ಮಗಳು ಅಲ್ಲಿ ಏನು ಇವತ್ತು ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಏನೇನು ಸಮಸ್ಯೆಗಳನ್ನು ಇವತ್ತು ಅನುಭವಿಸ್ಬೇಕಾಗ್ತದೆ ಒಬ್ಬ ಪತ್ರಿಕಾ ಮಾಧ್ಯಮದ ಒಬ್ಬ ರಿಪೋರ್ಟರ್ ಆಗಿ ಅನ್ನೋದನ್ನ ಇವತ್ತು ಆ ಚಿತ್ರರಂಗದಲ್ಲಿ ಇವತ್ತು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಸಮಸ್ಯೆಗಳನ್ನು ಕೂಡ ಇವತ್ತು ಜನ ಅರ್ಥಕೋಬೇಕಾಗ್ತದೆ. ಒಂದು ತಿಳುವಳಿಕೆ ಇರ್ಬೋದು, ಇವತ್ತು ಮಾಧ್ಯಮದ ಏನು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನ ಒಂದು ತೋರಿಸ್ತಕ್ಕಂಥದ್ದಾಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ಮನೋರಂಜನೆ, ಟೋಟಲಿ ಒಳ್ಳೆಯ ಸಿನಿಮಾ ಇದು. ನಾವೆಲ್ಲರೂ ಕೂಡ ನೋಡಬೇಕು ಅದನ್ನು. ಕನ್ನಡ ಚಿತ್ರರಂಗದ ಎಲ್ಲರೂ ಕೂಡ ಕನ್ನಡಿಗರು ನೋಡಬೇಕು. ಇವತ್ತು ನಾವೆಲ್ಲ ಕನ್ನಡಿಗರು ಏನು ಮಾಡ್ತಾಯಿದ್ದೀವಿ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಿಗೆ ಹೋಗ್ತಾಯಿದ್ದೀವಿ ಜಾಸ್ತಿ. ಎಲ್ಲರೂ ಕನ್ನಡಿಗರು, ಅವ್ರನ್ನ ಪ್ರೋತ್ಸಾಹಿಸ್ತೀವಿ. ಆದರೆ ನಮ್ಮ ಕನ್ನಡದಲ್ಲಿ ಇವತ್ತು ಹೊಸ ನಿರ್ಮಾಪಕರುಗಳು, ಹೊಸ ಆರ್ಟಿಸ್ಟ್ಗಳು, ಹೊಸ ಹೀರೋಗಳು, ಹೀರೋಯಿನ್ಗಳು ಬರ್ತಾ ಇದ್ದಾರೆ. ಅವ್ರನ್ನ ನಾವು ಪ್ರೋತ್ಸಾಹಿಸ್ತಕ್ಕಂಥದ್ದೇ ಕಮ್ಮಿ ಆಗಿದೆ. ಪರಭಾಷಾ ಚಿತ್ರಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಅದು ತಪ್ಪಬೇಕು. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ನಾವೆಲ್ಲರೂ ಕೂಡ ಹೊರಗಡೆ ಬಂದು
ಚಿತ್ರ ಮಂದಿರಗಳಲ್ಲಿ ನಾವು ಸಿನಿಮಾಗಳನ್ನು ನೋಡಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ಎಲ್ಲ ನಾವು ಕೈ ಮುಗಿದು ಎಲ್ಲ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತೀನಿ. ನನ್ನ ಹೆಸರು ಮಂಜೇಗೌಡ ಅಂತ, ಮಾಜಿ ಜಿಲ್ಲಾ ಪಂಚಾಯಿತಿ, ಮಂಡ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯ. ಮತ್ತೊಮ್ಮೆ ಎಲ್ಲ ಕನ್ನಡಿಗರಲ್ಲಿ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಮೂವಿ. ಚೆನ್ನಾಗೈತೆ ಫಿಲಮ್, ನಾಟ್ ಬ್ಯಾಡ್, ಚೆನ್ನಾಗಿ. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಸರ್, ಒಂದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ನಾವು ಎರಡೇ ಸಲ ಬಂದಿದ್ದೀವಿ. ಚೆನ್ನಾಗಿದೆ. ಚೆನ್ನಾಗೈತೆ, 2 ಸರಿ ಬಂದಿದ್ದೀವಿ. ನಾವು ಅವ್ರ ಜೊತೆನೇ ಇದ್ದವರು. ಚೆನ್ನಾಗೈತೆ ಅಣ್ಣ ಸಿನಿಮಾ, ನೋಡ್ಬೋದು. ಚೆನ್ನಾಗೈತೆ ಸಿನಿಮಾ. ನಾವು ಸಿನಿಮಾ ಫೀಲ್ಡ್ ಗೊತ್ತಿರೋರೇನೆ. ಚೆನ್ನಾಗೈತೆ ಅಣ್ಣ ಸಿನಿಮಾ, ನೋಡ್ಬೋದು. ಸ್ಟೋರಿ ಎಲ್ಲ ಚೆನ್ನಾಗೈತೆ, ಚೆನ್ನಾಗಿ ಮಾಡೋರು. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ, ತಿಳ್ಕೊಳ್ಳೋ ಅಂತ ತುಂಬ ಇದೆ. ಸಾಂಗು ಮತ್ತು ಫೈಟ್ ಎಲ್ಲ ತುಂಬ ಸೂಪರ್ ಆಗೈತೆ. ಬಂದು ದಯವಿಟ್ಟು ಸಿನಿಮಾ ನೋಡಿ. ಅಣ್ಣನು ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗೈತೆ, ಬಂದು ನೋಡಿ ಎಲ್ಲ. ಗ್ರೇಟ್, ಚೆನ್ನಾಗಿದೆ ಬಿಡಿ ಸರ್. ಏನು ನಮ್ಮ ಬೋರ್ ಏನಾಗಲಿಲ್ಲ, ಚೆನ್ನಾಗಿದೆ. ಒಳ್ಳೇದು ಮಾಡೋರಿಗೆ, ಕೇಡ್ ವಯಸ್ಸವ್ರಿಗೆ ಬುದ್ಧಿ ಕಲ್ಸೋದು ನೋಡಬೇಕು. ಚೆನ್ನಾಗಿದೆ. ಮಾಧ್ಯಮ ಲೇಡಿಗೆ ಬೆನ್ನೆಲುಬಾಗಿ ನಮ್ಮ ಹೀರೋ ಏನು ನಿಂತ್ಕೊಂಡು ಇವತ್ತು ಆ ಅಮ್ಮಂಗೆ ಏನು ಸಪೋರ್ಟ್ ಕೊಟ್ಟು ನ್ಯಾಯನ ಹೊರಗಡೆ ತರ್ತಾರೋ ಅದನ್ನು ಇಡೀ ಫಿಲಿಮಲ್ಲಿ ತೋರಿಸಿದ್ದೀವಿ. ಇವತ್ತು ಅದೇ ರೀತಿ ಕೆಟ್ಟದ್ದು ಮಾಡೋವ್ರಿಗೆ ಹಿಂದೆ ನಿಂತು ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ನಮ್ಮ ಭಾಗೀರಥದಲ್ಲಿ ಮಾಡಿದ್ದೀವಿ. ನಂಗೆ ನಿಜಕ್ಕೂ ಒಂದು ಆಶ್ಚರ್ಯನೂ ಕೂಡ ಆಗ್ತಾಯಿದೆ. ಏನು ಆಶ್ಚರ್ಯ ಅಂತಂದರೆ, ನಾನು ಏನು ಜನ ಯಾರು ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲರ ಬಾಯಲ್ಲೂ ಸೂಪರ್ ಆ್ಯಕ್ಟಿಂಗ್, ಫೈಟಿಂಗ್ ಸೂಪರ್. ಬಟ್ ನಾನು ನಿಜ ಹೇಳ್ತೀನಿ, ನಾನು ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂದರೆ ನಾವು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಕಾವೇರಿ ಸ್ಟ್ರೈಕ್ ಸ್ಟಾರ್ಟ್ ಆಗೋಯ್ತು. ನನ್ನಲ್ಲಿ 4 ಗಂಟೆವರೆಗೂ, ಬೆಳಗ್ಗೆಯಿಂದ ರಾತ್ರಿ 4 ಗಂಟೆವರೆಗೂ ಸ್ಟ್ರೈಕು. ಮತ್ತು ಅವರು ಡೈರೆಕ್ಟಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಓಡೋಗಿ ಆಕ್ಟ್ ಮಾಡ್ತಾಯಿದ್ದೆ. ಅಂದರೆ ಸೀರಿಯಸ್ ಇರಲಿಲ್ಲ ನಾನು ಆಕ್ಟ್ ಮಾಡ್ಬೇಕಾದ್ರೆ, ರಿಯಲಾಗಿ ಹೇಳ್ತಾಯಿದ್ದೀನಿ. ಬಟ್ ಆದ್ರೂ ಇಷ್ಟೊಂದು ಇನ್ವಾಲ್ವ್ಮೆಂಟು ಆ ಸ್ಟೋರಿ ಒಳಗಡೆ, ಫಿಲ್ಮ್ ಒಳಗಡೆ ಇದ್ದೀನಿ, ಮತ್ತು ಆಕ್ಟಿಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಜನ ಹೇಳ್ತಾ ಇರೋದು ನೋಡಿದ್ರೆ ನಿಜಕ್ಕೂ ನನಗೆ ಖುಷಿ ಆಗ್ತಾಯಿದೆ. ನಿಜಕ್ಕೂ ನಂಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ನಾವು ಸೀರಿಯಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ ಆ್ಯಕ್ಟಿಂಗು. ಅಷ್ಟು ಎಲ್ಲೋ ರಾತ್ರಿ ಓಡೋಗೋದು, 2 ಗಂಟೆವರೆಗೆ ಶೂಟಿಂಗ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಆ ಥರ. ಬಟ್ ನಿರ್ಮಾಪಕರುಗಳು ಭೈರಪ್ಪ ಮತ್ತು ಚೇತನ್ ರಮೇಶ್ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ. ಅವ್ರು ಏನಾದರೂ ಮಾಡಿ ಅಂದ್ಬಿಟ್ರು ಲಾಸ್ಟ್ಗೆ. ಸೊ ಅಲ್ಲ, ಒಂದು ಫಸ್ಟ್ ಸಾಂಗ್ ಅದು ಲಾಸ್ಟ್ಗೆ ಶೂಟ್ ಮಾಡಿ ಹಾಕಿರೋದು. ಅದು ಬೇಕೇ ಬೇಕಾದ ಅವಶ್ಯಕತೆ ಇದೆ ಅಂತ ನಿರ್ದೇಶಕರು ಹೇಳಿದಾಗ ನಿಜಕ್ಕೂ ಇವಾಗ ನಮಗೇನಂದರೆ, ನಮ್ಮಲ್ಲಿ ಆರ್ಟಿಸ್ಟ್ಗಳು ಎಲ್ಲರೂ ಆಕ್ಟ್ ಮಾಡಿ, ಪ್ರತಿಯೊಬ್ಬರೂ, ಸುಧಾ ಬೆಳವಾಡಿ ಇರ್ಬೋದು, ಬಾಲರಾಜ್ ಬಾಲ್ವಾಡಿ, ನಮ್ಮ ರವಿ ಕಾಳೆ ಅವರು, ಹೀರೋಯಿನ್ ಚಂದನ ರಾಘವೇಂದ್ರ ಅವರು, ಎಲ್ಲರೂ ಆಲ್ಮೋಸ್ಟ್ ಆಲ್, ರೂಪಶ್ರೀ ಅವರು, ಮತ್ತು ಎಲ್ಲರೂ ಈ ಥರ ನಮ್ಮ ನಟಿಯರು, ಈ ಥರ ಎಲ್ಲರೂ ಕೂಡ ಶಕ್ತಿ ಮೀರವರು ಆಕ್ಟ್ ಮಾಡಿದ್ದಾರೆ. ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೆ. ಆದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು. ಆ ಫೈಟ್ ಅಂತೂ ರಿಯಲಾಗೆ ಕಾಣ್ತಾ ಇದೆ ಅಂತ ಲೇಡೀಸು, ಎಷ್ಟು ಇವರು ಪ್ರೇಕ್ಷಕರು ನನಗೆ ಹೇಳ್ತಾ ಇದ್ದಾರೆ, ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಗ್ತಾಯಿದೆ. ಆದರೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ, ಎಲ್ಲರೂ ಇಡೀ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ನಮ್ಮ ಚಿತ್ರ ಭಗೀರಥ ಚಿತ್ರನ ನೋಡಿ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಹಾರೈಸಿ. ಈ ಚಿತ್ರದಲ್ಲಿ ಎಲ್ಲ ವಿಚಾರಗಳಿದೆ. ಈ ಪ್ರೇಕ್ಷಕರು, ಈಗ ಮಂಜೇಗೌಡರು ಮಾತಾಡಿದ್ರು, ನಮ್ಮ ನಿರ್ಮಾಪಕರು ಮಾತಾಡಿದ್ರು, ಮತ್ತೊಬ್ಬರು ನಮ್ಮ ಇವರು ಸಿನಿಮಾ ನೋಡಿದಂಥ ಶೇಖ್ ಸಾಹೇಬರು ಎಲ್ಲ ಮಾತಾಡಿದ್ರು. ಸಿನಿಮಾದಲ್ಲಿ ಏನಿರಬೇಕು ಇವತ್ತು ಅಂತ ಪವರ್ಫುಲ್ ಪಾಯಿಂಟ್ಸ್. ಭ್ರಷ್ಟಾಚಾರ ಒಂದು ಕಡೆ ಇರ್ಬೋದು, ಒಂದು ಕಡೆ ನೀರು ವಿಚಾರ ಇರ್ಬೋದು, ಮತ್ತೊಂದು ಲವ್, ಅಮರವಾದ ನಮ್ಮ ಭಾರತ ದೇಶದಲ್ಲಿ ಪ್ರೇಮ ಪ್ರೀತಿ ಅಂದರೆ ಏನು ಅನ್ನೋದನ್ನು ಈ ಭಗೀರಥಲ್ಲಿ ತೋರಿಸಿದ್ದೀವಿ. ಅದು ಪ್ರೇಮ, ಪವಿತ್ರವಾದಂಥ ಪ್ರೇಮ. ಅದು ಈ ಕಾಲದಲ್ಲಿ, ಇಂಥ ಒಂದು ಯುಗದಲ್ಲಿ, ಇಂಥ ಕಾಲದಲ್ಲಿ ಆ ಪ್ರೇಮ ಎಷ್ಟು ಶಾಶ್ವತ ಪರ್ಮನೆಂಟ್ ಆಗಿದೆ ಅನ್ನುವಂಥದ್ದನ್ನು, ಟೈಟ್ ಬಾಂಡ್ ಅವ್ರ ಲವರ್ಸ್ ಮಧ್ಯೆ, ಅದನ್ನು ನಮ್ಮ ಪಿಕ್ಚರ್ ತೋರಿಸಿರೋದ್ರಿಂದ ಮುಂದಿನ ಎಲ್ಲ ಯೂತ್ಸ್ಗೆ ಅದು ದಾರಿದೀಪ ಇದೆ. ಅದು ಒಳ್ಳೆ ಮೆಸೇಜ್ ಇದೆ. ಅದು ಸಮಾಜದಲ್ಲಿ ಎಲ್ರಿಗೂ
ಇವತ್ತು ಯಾರು ಹಿಂದೆ ಲವ್ ಮಾಡ್ತಾಯಿದ್ರು ಅಥವಾ ಈಗ ಲವ್ ಮಾಡಬೇಕು ಅನ್ನೋರೆಲ್ಲರೂ ಕೂಡ ಈ ಸಿನಿಮಾ ನೋಡಬೇಕು. ಅಂದರೆ ಆ ರೀತಿ ಇದೆ ಅದು ಸಿಚುವೇಶನ್ನು. ನಾವು ಏನೇ ಈ ಮನುಷ್ಯತ್ವ ನಮ್ಮಲ್ಲಿ ಏನೋ ನಡೀತಾ ಇರ್ಬೋದು, ಟಿ ವಿಲಿ ನಾವು ದಿನ ಬೆಳಗ್ಗೆ ನೋಡ್ತಾ ಇರ್ತೀವಿ, ಏನೇನೋ ಅಹಿತಕರ ಘಟನೆಗಳು ನಡೀತಾ ಇದೆ, ಟಿ ವಿಲೆಲ್ಲ ತೋರಿಸ್ತಾ ಇರ್ತಾರೆ. ಏನೇ ಆದರೂ ಭಾರತೀಯರು ನಾವೆಲ್ಲರೂ ಕೂಡ ಒಂದು ಶುದ್ಧ ಮನಸ್ಸಲ್ಲಿರುವಂಥವ್ರು. ಪ್ರೀತಿ ವಿಚಾರ ಬಂದಾಗ ಎಲ್ಲ ಸೈಡ್ ಓಡಾಡ್ಬಿಡ್ತದೆ. ಪ್ರೀತಿನೇ ನಂಬರ್ 1, ಪ್ರೇಮ ನಂಬರ್ 1. ಹಾಗಾಗಿ ಈ ಸಿನಿಮಾದಲ್ಲಿ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಲವ್ ಅಲ್ಟಿಮೇಟ್. ಹಾಗಾಗಿ ಎಲ್ಲರೂ ಪ್ರೇಕ್ಷಕರನ್ನ ಮತ್ತೊಮ್ಮೆ ನಾನು ಕರ್ನಾಟಕದ ಎಲ್ಲ ಪ್ರೇಕ್ಷಕರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ನಮಗೆ ನಮ್ಮ ಸಿನಿಮಾನ ಬನ್ನಿ ಮತ್ತೊಮ್ಮೆ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ. ಮತ್ತು ಚಿತ್ರಮಂದಿರಗಳ ಎಲ್ಲ ಮಾಲೀಕರುಗಳು ಕೂಡ ಅಲ್ಲಿ ಯಾರು ಸಿಬ್ಬಂದಿ ಇರ್ಬೋದು, ಮಾಲೀಕರುಗಳು ಇರ್ಬೋದು, ಅದರಲ್ಲೂ ನಮ್ಮ ಮೈಸೂರು DRC ನಾನು ಇಲ್ಲಿ ಬಂದೆ ಈಗ ಎಲ್ಲ ಬಂದು ಮೂವಿ ನೋಡ್ತಾ ಇದ್ದಾರೆ ಅಂತ ನಮ್ಮ ಆಕ್ಟ್ ಮಾಡಿದವರು ಆರ್ಟಿಸ್ಟ್ ಎಲ್ಲ ಬಂದರು. ಅವರು ನಮಗೆ ಚೇತನ್ ಸರ್ ಅವರು, ಈ ಮೇಡಮ್ ಓನರು ಅವರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು 2 ಶೋ ಹಾಕಿದ್ದಾರೆ. ಬೆಳಗ್ಗೆ ಒಂದು ಶೋ, 2ನೇ ವಾರ ನಡೀತಾ ಇದೆ. ಹೇಗೆ ಅನಿಸ್ತದೆ? ಭಾಳ ಸಂತೋಷ ಆಗ್ತಾಯಿದೆ. ಬಟ್ ಏನಂದರೆ ಈ ನಾವು ಪ್ರಚಾರ ಮಾಡ್ತಾಯಿದ್ದೀವಿ, ಇಲ್ಲ ಅಂತಲ್ಲ, ಪ್ರಚಾರ ಮಾಡ್ತಾಯಿದ್ದೀವಿ. ಆದರೂ ಕೂಡ ಮೌತ್ ಟಾಕ್ ಏನಿದೆ ಅದೇ ಅಲ್ಟಿಮೇಟ್ ಪ್ರಚಾರ ಸಿಗೋದು ನಮಗೆ. ನಾವು ಟಿ ವಿಲಿ ಹಾಕ್ಸ್ಬೋದು, ನ್ಯೂಸ್ ಪೇಪರ್ಲಿ ಹಾಕ್ಸ್ಬೋದು, ಏನೇ ಹಾಕ್ಸ್ಬೋದು. ಬಟ್ ಒಂದು ಏನೇ ಆದರೂ ನಮಗೆ ಸಮಾಧಾನ ಇದೆ ಸಿನಿಮಾ ಚೆನ್ನಾಗಿದೆ ಅಂತ. ಫಸ್ಟು ನಾವು ಒಪ್ಕೋಬೇಕು ಮಾಡಿರೋರು. ನಮ್ಗೆ ಒಪ್ಪಿಗೆ ಆದರೆ ನಾವು ಆಡಿಯನ್ಸ್ ಒಪ್ಕೊಳ್ತಾರೆ, ಖಂಡಿತ ಒಪ್ಕೊಳ್ತಾರೆ. ಸೊ ಅಂಥ ಒಂದು ಅಂಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ಭಾಳ ಪ್ರಬಲವಾದ ಸಬ್ಜೆಕ್ಟ್ ಒಳಗಡೆ ಇದೆ, ತುಂಬ ಆಳವಾದಂಥ ಗಂಭೀರವಾದಂಥ ಇದು ಮ್ಯಾಟ್ರ್. ಲವ್ ಇರ್ಬೋದು, ಅಗಾಧವಾದಂಥ ಪ್ರೇಮ, ಮತ್ತು ಇನ್ನೂ ಕೆಲವು ವಿಚಾರಗಳು, ದೊಡ್ಡ ದೊಡ್ಡ ವಿಚಾರ ಇದೆ ಈ ಸಿನಿಮಾದಲ್ಲಿ. ಸುಮ್ಮನೆ ಸಿಲ್ಲಿ ಅಲ್ಲ, ಮನೋರಂಜನೆ ಮೇಯ್ನು. ಈ ಫಿಲ್ಮ್ಗೆ ಬೇಕಾಗಿರೋದೇನು ಇವತ್ತು ಮನೋರಂಜನೆ, ಎಂಟರ್ಟೈನ್ಮೆಂಟ್ ಏನಿರಬೇಕು 100% ಇದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅದಲ್ಲದೆ ಕೂಡ ಸಂದೇಶಗಳಿದೆಯಲ್ಲ, ಅದು ನೋಡಲೇಬೇಕಾದಂಥ ಸಿನಿಮಾ. ಫ್ಯಾಮಿಲಿಯವರು ಚಿಕ್ಕ ಮಕ್ಕಳಿಂದ ಅಜ್ಜಿವರೆಗೂ ಕೂಡ ಕರ್ಕೊಂಬಂದು ಈ ಸಿನಿಮಾ ನೋಡುವಂಥದ್ದು. ಯಾಕೆಂದರೆ ಅವ್ರಿಗೆ ಬುದ್ಧಿ ಹೇಳೋಕ್ಕಾಗೋದಿಲ್ಲ. ನಾವು ಬುದ್ಧಿ ಹೇಳಿದ್ರೆ ಏನೇನೋ ಅನಾಹುತಗಳು ಮಾಡ್ಕೊಂಡಿದ್ದಾರೆ. ಮೊನ್ನೆ ನೋಡಿದ್ರಿ, ಓದಮ್ಮ ಚೆನ್ನಾಗಿ ಅಂದರೆ ಪಾಪ ಮಾಡಿ ಮೇಲೆ ಬಿದ್ದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ. ನಾವು ಹೇಳೋದೇ ಬೇಡ, ಸಿನಿಮಾ ಮುಖಾಂತರ ತೋರಿಸಿದ್ದೀವಿ ಅದನ್ನು. ಹಾಗೆ ಯಾರೇನು ಮಾಡ್ಕೊಳಕ್ಕಾಗಲ್ಲ, ಸಿನಿಮಾದಲ್ಲಿ ತೋರಿಸಿದ್ದೀವಿ ಏನು ಬುದ್ಧಿ ಹೇಳಬೇಕು ಈ ಯಂಗ್ ಜನ್ರೇಷನ್ಸ್ ಅವ್ರಿಗೆ, ನೀವು ಯಾವ ರೀತಿ ಮಾದರಿಯಾಗಿರಬೇಕು ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಅಂಡರ್ ಕರೆಂಟ್ ಅಲ್ಲದೆ ನಾವು ಸಿನಿಮಾದಲ್ಲಿ ತೋರಿಸಿರೋದ್ರಿಂದ ಎಲ್ಲರೂ ಈ ಸಿನಿಮಾ ನೋಡಬೇಕು, ಪ್ರೋತ್ಸಾಹ ನೀಡಬೇಕು ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ